ಕಣ್ವ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಹೋಗೋಣ. ಕೊನೆ ಹಂತ ಅಲ್ಲ, ಕೊನೆ ಹಂತದ ಮೊದಲ ಹಂತ. ಆ ಹಂತಕ್ಕೆ ಹೋಗೋಣ. ಈ ಪ್ರಕರಣ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡಬೆಳವಾಡಿ ಆ ಗ್ರಾಮದ ಹುಡುಗ. ಸಾಮಾನ್ಯವಾಗಿ ಇಂಥ ಪ್ರಕರಣನ ತಗೊಳ್ಳಬಾರ್ದು ನಾವು. ಆದರೆ ಯಾಕೆ ತಗೋತಿದ್ದಾರೆ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ವಿಜ್ಞಾನದ ವಿಚಾರ, ಅದರಲ್ಲೂ ಮ್ಯಾಥಮೆಟಿಕ್ಸ್ಗೆ ಬಂದಾಗ ಸ್ವಲ್ಪ ಹಿಂದೇಟು ಹಾಕೋದೇ ಜಾಸ್ತಿ ನಮ್ಮ ಹುಡುಗರುಗಳು. ಅಂಥದ್ರಲ್ಲಿ ಗ್ರಾಮೀಣ ಭಾಗದಿಂದ ಬಂದು ಈ ಆ ಸಬ್ಜೆಕ್ಟನ್ನು ಪರ್ಸ್ಯೂ ಮಾಡ್ತೀನಿ ಭಾಳ ಆಸಕ್ತಿಯಿಂದ ಮತ್ತು ಬುದ್ಧಿವಂತ ಎರಡೂ ಇರೋದ್ರಿಂದ ಅದು ಹಾಳಾಗಕೂಡ್ದು ಅನ್ನೋ ಏಕೈಕ ಕಾರಣಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ನಾನು ನಂಬಿದ್ದೀನಿ. ಆ ಲೆಕ್ಕಾಚಾರದಲ್ಲಿ ಹೋಗ್ಬಿಡೋಣ ಆ ಸ್ಟೋರಿ ಕಡೆಗೆ. ಮೊದಲು ಬಡತನದ ಬೇಗೆಯಲ್ಲೂ ಓದಿ ಈತ ಉನ್ನತ ಶಿಕ್ಷಣಕ್ಕೆ ಕಾಲಿಟ್ಟಿರುವ ಲೋಹಿತ್ ಕುಮಾರ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡಬೆಳವಾಡಿ ಎಂಬ ಕುಗ್ರಾಮದವನು. ಮನೆಯ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಓದಿದ ಇವನು ಈಗ ತುಮಕೂರು ವಿವಿಯಲ್ಲಿ ಎಂಎಸ್ಸಿ ಓದುತ್ತಿದ್ದಾನೆ. ಆದರೆ ವಿವಿಯಲ್ಲಿ ಪಿಜಿಗೆ ಹಾಸ್ಟೆಲ್ ಸೌಲಭ್ಯವಿಲ್ಲದ ಕಾರಣ ದೇವರಾಯ ಪಟ್ಟಣದಲ್ಲಿ ಬಾಡಿಗೆ ರೂಮ್ನಲ್ಲಿದ್ದಾನೆ. ಅದಕ್ಕೆ ಪ್ರತಿ ತಿಂಗಳು 1,600 ರೂಪಾಯಿ ಬಾಡಿಗೆ ಕೊಡಬೇಕು. ಆದರೆ ಅಷ್ಟು ಕೊಡದಷ್ಟು ದುಸ್ಥಿತಿಯಲ್ಲಿದ್ದಾರೆ ಈತನ ತಂದೆ ತಾಯಿ. ಹಾಗಾಗಿ 2 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಲು ರೂಮಿನ ಬಾಡಿಗೆ ಹಣಕ್ಕಾಗಿ ಬೆಳಕು ಕಾರ್ಯಕ್ರಮದ ಮೂಲಕ ಸಹಾಯಾರ್ಥ ಕೇಳಿದ್ದಾನೆ. ನನಗೆ ಓದೋಕ್ಕೆ ನನ್ನ ಬುಕ್ಸು ಮತ್ತು ನನ್ನ ಇದು ಬಾಡಿಗೆ ಅದು ಖರ್ಚು ಬೇಕು, ಮತ್ತು ಹಾಸ್ಟೆಲ್ ವ್ಯವಸ್ಥೆ ಬೇಕು ಅಂತ ಹೇಳಿ ಅಷ್ಟೇ. ತಮ್ಮ ಹಾಗೂ ಮಗನ ಕಷ್ಟ ಕಂಡು ಎಷ್ಟೋ ಸಲ ತಾಯಿ ಯಶೋದಮ್ಮ ಎಂಎಸ್ಸಿ ಓದೋದು ಬೇಡ, ಓದಿಸಲು ನಮ್ಮ ಕೈಯಲ್ಲಿ ಆಗೋದಿಲ್ಲ, ಬಿಟ್ಟು ಬಿಡು ಎಂದಿದ್ದಾರೆ. ಆದರೆ 2 ವರ್ಷ ಓದು ಮುಗಿಸುತ್ತಿದ್ದಂತೆಯೇ ಎಲ್ಲಾದರೂ ಕೆಲಸ ಸಿಗುತ್ತೆ, ಅಲ್ಲಿಯವರೆಗೂ ಸಹಕರಿಸಿ ಎಂದು ಲೋಹಿತ್ ಕುಮಾರ್ ತನ್ನ ತಂದೆ ತಾಯಿಯ ಮನವೊಲಿಸಿದ್ದಾನೆ. ಎಂಎಸ್ಸಿ ಮುಗಿಸಿಕೊಂಡು ಕೆಲಸಕ್ಕೆ ಸೇರುವ ಗುರಿ ಜೊತೆಗೆ ನನ್ನಂತಹ ಬಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಕೈಲಾದ ಸಹಾಯ ಮಾಡುವ ಸದುದ್ದೇಶ ಹೊಂದಿದ್ದಾನೆ ಲೋಹಿತ್. ಗ್ರಾಮದ ತಿಳಿದವರೊಬ್ಬರು ಹೇಳಿದಂತೆ ಬೆಳಕು ಕಾರ್ಯಕ್ರಮದ ಮೂಲಕ ತನ್ನ ಸಾಧನೆಗಾಗಿ ಪಬ್ಲಿಕ್ ಟಿವಿಯ ಮೊರೆ ಬಂದಿದ್ದಾನೆ. ಇದರ ವಿದ್ಯಾರ್ಥಿ ಲೋಹಿತ್ ಕುಮಾರ್, ನಮಸ್ಕಾರ. ತಾಯಿ ಯಶೋದಮ್ಮ, ನಮಸ್ಕಾರ ತಾಯಿ. ಮತ್ತೆ ಇದನ್ನ ಗಮನಕ್ಕೆ ತಂದಿದ್ದು ನಾಗರಾಜ್. ನಮಸ್ಕಾರ. ನೀವೇನು ಮಾಡ್ತೀರಿ ಸರ್? ಫಿಲ್ಟರ್ ವಾಟರ್ ವಿತರಕ ಆಗಿ ವರ್ಕ್ ಮಾಡ್ತೀನಿ ಸರ್. ಫಿಲ್ಟರ್ ವಾಟರ್ ವಿತರಕ? ಹ್ಞೂ ಸರ್. ಅಂದರೆ ಮನೆಗೆಲ್ಲ ಕೊಡೋದು? ಇಲ್ಲ ಸರ್, ಅಲ್ಲಿ ಶುದ್ಧ ಕುಡಿಯೋ ನೀರಿನ ಘಟ್ಟಗಳು ಅಂತ ಹಳ್ಳಿಗಳಲ್ಲೆಲ್ಲ ಮಾಡಿದ್ದಾರೆ, ನಿರ್ವಹಣೆ ಮಾಡ್ತಿದ್ದೀನಿ ಸರ್ ನಾನು. ಅದನ್ನು ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತೀರಾ ತಾಯಿ? ಅವೇನು ಮನೆ ಕೆಲಸ ಮಾಡೋದು. ಎಷ್ಟು ಮಕ್ಕಳು? ಅವನೊಬ್ಬನೇ. ಒಬ್ಬನೇ? ಹೆಣ್ಮಕ್ಳಿಲ್ಲ? ಯಜಮಾನ್ರು ಇದಾರೆ, ಅವ್ರಿಗೆ ಹುಷಾರಿಲ್ಲ. ಅವ್ರಿಗೆ ಹುಷಾರಿಲ್ಲ, ಬಡತನ, ಓದಿಸೋದು ಕಷ್ಟ, ಏನು ಮಾಡೋಣ. ಈಗ ನಿಂದು BSc ಆಯ್ತಾ ಸರ್? BSc ಕಂಪ್ಲೀಟ್. MSc ಬಂದಿದೆಯಾ ಸರ್? MSc ಎಷ್ಟನೇ ವರ್ಷ ಇದು? ಇದು ಈಗ ಫಸ್ಟ್ ಇಯರ್ ಸರ್. ಫಸ್ಟ್ ಇಯರ್ ಸರ್. ಏನಕ್ಕೆ ಮ್ಯಾಥಮೆಟಿಕ್ಸ್ ತೊಗೊಂಡೆ ನಿನಗೆ MScನಲ್ಲಿ? ಮ್ಯಾಥಮೆಟಿಕ್ಸ್ ಅಂದ್ರೆ ನನಗೆ ಚಿಕ್ಕ ಅಂದರೆ 8ನೇ ಕ್ಲಾಸಿಂದಲೂ ಭಾಳ ಇಷ್ಟ. ಅದರಲ್ಲೇ ನನ್ನ ಲೈಫ್. ಭಾಳ ಜನ ಹೇಳ್ತಾರೆ ಕಷ್ಟ, ಅದು ಸುಮ್ಮನೆ ಅರ್ಥ ಆಗಲ್ಲ, ಅರ್ಥ ಆಗಲ್ಲ ಅಂತ. ಇಲ್ಲ ಸರ್, ನನಗೆ ಭಾಳ ಅದು 8ನೇ ಕ್ಲಾಸಿಂದಲೂ ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಅದರಲ್ಲೇ ನನ್ನ ಲೈಫು, ಅದರಲ್ಲೇ ನಾನು ಮುಂದೆ ಬರಬೇಕು, ಅದರಲ್ಲೇ ಮುಂದೆ ಬಂದು ಅದರಲ್ಲಿ PhD ಮಾಡಿ ನಾನು ಒಳ್ಳೆ ಪ್ರೊಫೆಸರ್ ಆಗಬೇಕು ಅಂತ ನನಗೆ ಇಷ್ಟ. ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಸರ್. ಏನು ಪ್ರಾಬ್ಲಮ್ಮು? ಅದೇ ಸರ್, ಈಗ ಅಡ್ಮಿಷನ್ ಆದಲ್ಲ ಸರ್ ಫಸ್ಟ್ ಇಯರ್ಗೆ, ಊಟ ತಿಂಡಿ ಇಲ್ಲ, ಅಲ್ಲಿ ರೂಮ್ ತೊಂದರೆ ಎಲ್ಲ ಇತ್ತು ಸರ್. ಅದಕ್ಕೋಸ್ಕರ ಕಷ್ಟ ಅಂತೀಯಾ? ಸರ್. ಅವನಿಗೆ ಎಷ್ಟು ಕಷ್ಟ ಬಿದ್ದು ಓದೇನ, ಅವನು ಅವನ ಕಾಲ ಮೇಲೆ ನಿಂತ್ಕೊಂಡ್ರೆ ಅವನು ಏನು ತಾಯಿ, ಅವ್ನು ಚೆನ್ನಾಗಿ ಓದಿ ನಿಮ್ಮನ್ನು ನೋಡ್ಕೋಬೇಕು, ಅವ್ನು ಚೆನ್ನಾಗಿದ್ರೆ ಸಾಕು. ಅವ್ನು ನಮ್ಮಿಂದ ನೋಡ್ಕೆ ಅಂತ ಹೇಳಲ್ಲ, ಅವನಿಂದ ಒಬ್ರಿಗೂ ಉಪಕಾರ ಆಗಲಿ. ಬಡವ್ರ ಮಕ್ಕಳು ಏನು ಹೆಲ್ಪ್ ಮಾಡ್ಬೇಕು? ಏನು ಅವ್ನು ಓದಕ್ಕೆ ಹೆಲ್ಪ್ ಆಗ್ಬೇಕಾ? ಹಾಸ್ಟೆಲ್ದ ಒಂದು PGಯಿಂದ ಏನು. ಕಾಲೇಜ್ ಅದೇನು ಸರ್ಕಾರಿ ಕಾಲೇಜಾ? ಎಸ್ ಸರ್, ನಂದು ಮೆರಿಟ್ ಸೀಟಲ್ಲಿ ಸಿಕ್ಕಿ ಸರ್. 16ನೇ ಸೀಟಲ್ಲಿ ಸಿಕ್ಕಿತ್ತು. 19 ಸೀಟ್ ಜನರಲ್ ಇರ್ತವೆ, ಅದ್ರಾಗ 16ನೇ ಸೀಟ್ ನಂದು ಸಿಕ್ಕಿತ್ತು ಸರ್. MSc ಸ್ಕಾಲರ್ಶಿಪ್ ಏನು ಕೊಡಲ್ವಾ ನಿನಗೆ ಯೂನಿವರ್ಸಿಟಿಯವರು? ಇನ್ನೊಂದು ವಿದ್ಯಾಸಿರಿ ಅಂತ ಬರುತ್ತೆ ಸರ್. ಅದು ವಿದ್ಯಾಸಿರಿ ಅಂತ ಕೊಡ್ತಾರೆ ಸರ್. ಅದೇ ಅಪ್ಲೈ ಮಾಡಿದ್ದೀನಿ, ಬರುತ್ತೆ ಸರ್ ವಿದ್ಯಾಸಿರಿ. ಈಗ ನಿಂಗೆ ಅರ್ಜೆಂಟ್ ಪ್ರಾಬ್ಲಮ್ ಇರೋದು ರೂಮು ಊಟ ಅಷ್ಟೇ ತಾನೇ? ಇನ್ನು ಬೇರೆ ಯಾವುದು ಪ್ರಾಬ್ಲಮ್ ಇಲ್ವಲ್ಲ? ಏನಿಲ್ಲ ಸರ್. ಯಾತಕ್ಕೆ ನಿನಗೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳೆಲ್ಲ ಮಾಡಿರ್ತಾರಲ್ಲ? ಓನ್ಲಿ ಫಾರ್ SC ST ಸರ್. ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರುತ್ತೆ.
ಅದು ಡಿಗ್ರಿ ಓನ್ಲಿ ಅಲ್ಲಿ ತುಮಕೂರು. ಡಿಗ್ರಿ ಓನ್ಲಿ. ಎಸ್ ಸರ್, ಡಿಗ್ರಿ ಓನ್ಲಿ. ನಾನೀಗ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಿಂದು ಸ್ಪೆಷಲ್ ಕೇಸ್ ಅಂತ ಮಾಡಿ ಮಾಡ್ಕೊಡ್ಲಾ? ಎಸ್ ಸರ್, ಮಾಡ್ಕೊಡಿ ಸರ್. ಹಾಂ, ಎಸ್ ಸರ್, ಮಾಡ್ಕೊಡ್ಲಾ? ಅಲ್ಲಿ ಇರು, ಹಂಗಾರೆ ಮಾಡ್ಕೊಡ್ತೀನಿ ಅದನ್ನು. ಶ್ರೀ ನರಸಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿ, ತುಮಕೂರು, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸಾಹೇಬ್ರೆ, ಚೆನ್ನಾಗಿದ್ದೀರಾ ಸರ್? ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀನಿ. ಈಗ ನನಗೆ ಒಂದು ಸಣ್ಣದೊಂದು ಕೇಸ್ ಬಂದಿದೆ ಇಲ್ಲಿ. ಹೇಳಿ ಸರ್, ಹೇಳಿ ಸರ್. ನಾನು ಬೇರೆ ಕೇಸ್ ಆದ್ರೆ ತಗೋತಿರ್ಲಿಲ್ಲ ಇದನ್ನ. ಇಲ್ಲ ಹೇಳಿ ಸರ್. ಸಾಮಾನ್ಯವಾಗಿ ರೂರಲ್ ಸೈಡಲ್ಲಿ ನಮ್ಮ ಮಕ್ಕಳು ಮ್ಯಾಥಮೆಟಿಕ್ಸ್ ಹೋಗಲ್ಲ. ಹೌದು ಸರ್, ಭಾಳ ಕಷ್ಟ ನಮ್ಮ ಹುಡುಗರುಗಳು ಮ್ಯಾಥಮೆಟಿಕ್ಸ್ ಕಡೆಗೆ ಹೋಗೋದು. ಹೌದು, ನಿಜ ಸರ್, ನಿಜ. ಯಾಕಂದ್ರೆ ಅದೇನೋ ಕಬ್ಬಣದ ಕಡ್ಲೆ, ಅದು ಯಾವನಿಗೂ ಅರ್ಥವಾಗಲ್ಲ, ಹೋಗತ್ಲ ಕಡೆಗೆ ಅಂತೆಲ್ಲ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಹೌದು ಸರ್, ಹೌದು ಇದಕ್ಕೆ ಈ ಮಗುಗೆ ಸರ್. ನಿಮ್ಮಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲಲ್ಲಿ ಒಂದು ಓದಕ್ಕೆ ಬೇಕಾದ ಒಂದು ರೂಮು, ಒಂಚೂರು ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಡ್ತೀರಾ? ಅವನಿಗೆ ಪರ್ಮನೆಂಟ್ ವ್ಯವಸ್ಥೆನೇ ಮಾಡ್ಕೊಡ್ತೀನಿ. ಊಟ ತಿಂಡಿ, ಅವನಿಗೆ ಬುಕ್ಸ್, ಸಕಲ ಸವಲತ್ತುಗಳನ್ನು ಕೊಟ್ಟು ಅವನು ಓದ್ಲಿ, ಜೀವನದಲ್ಲಿ ಒಂದು ಒಳ್ಳೆ ಪೊಸಿಷನ್ ಬರಲಿ. Exactly. ಆಶೀರ್ವಾದ ಮಾಡಿದಿರಾ. ಮುಂದೆ ಅವನು 10 ಜನಕ್ಕೆ ದಾರಿದೀಪ ಆಗ್ಲಿ. ನನಗೆ ಆಸೆ ಏನಂದ್ರೆ ಅವ್ನು MSc ಮುಗಿಸಿ ಇಲ್ಲ ಆಗುತ್ತೆ ಸರ್, ಒಳ್ಳೆ ಮ್ಯಾಥಮೆಟಿಕ್ಸ್ ಆದ್ರಿಂದ PhD ಎಲ್ಲಿಗಾರು ದೊಡ್ಡ ಬೆಟರ್ ಇನ್ಸ್ಟಿಟ್ಯೂಟ್ ಹೋದ್ರೆ, ಹೌದು ಸರ್, ಸಮಥಿಂಗ್ ಲೈಕ್ IISc ಟೈಪ್ ಯಾವ್ದಾರು ಒಂದು ಇನ್ಸ್ಟಿಟ್ಯೂಟ್ಸ್ ಹೋದ್ರೆ, ಹೌದು ಸರ್. ಯಾರಿಗ್ ಗೊತ್ತು, ಬಹಳ ಅದ್ಭುತವಾದ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗ್ಬಿಡ್ತಾನೋ ಏನೋ. ಯೋಗ ಯಾರು ಕಂಡಿದ್ದಾರೆ ಸರ್ ಹೇಳ್ತೀನಿ, ಅದೆಲ್ಲ ಏನ್ ಗೊತ್ತು ಏನೋ. ಈ ಮಗುನ ನಾನು ನಿಮ್ಮ ಹತ್ರ ಕಳ್ಸ್ಕೊಡ್ತೀನಿ, ಕಳ್ಸ್ಕೊಡಿ ಸರ್. ರೋಹಿತ್ ಕುಮಾರನ್ನ. ನನಗೆ ದಯಮಾಡಿ ಆ ವ್ಯವಸ್ಥೆನ 2 ವರ್ಷಕ್ಕೆ ಮಾಡ್ಕೊಡಿ ಅವನಿಗೆ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಮುಂದೆ ನೋಡೋಣ ಅವನ ಪರಿಸ್ಥಿತಿ ಹೆಂಗಾಗತ್ತೆ ಅಂತ ನೋಡ್ಕೊಂಡು ತೀರ್ಮಾನ ಮಾಡೋಣ. ಒಳ್ಳೇದಾಗುತ್ತೆ ಬಿಡಿ ಸರ್, ಒಳ್ಳೇದಾಗುತ್ತೆ. ಸೊ ಸ್ವಲ್ಪ ಬೆಟರ್ ಕಡೆ ಹಾಕೊಡಿ ಅದೆಲ್ಲ. ಆಮೇಲೆ ದಾರ್ಗಿರಿ ತಪ್ಪುಟಾನೆಲ್ಲ ಹಾಕ್ಬಿಟ್ಟು ನಾನು. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು ಶ್ರೀ ನರಸಪ್ಪ. ಅಷ್ಟು ಮಾಡೋಣ. ಓಕೆ ಸರ್, ಓಕೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದರಿಂದ ಏನಾದ್ರು ಹೆಚ್ಚು ಕಡಿಮೆ ಆದರೆ, ಇಲ್ಲ ಸರ್, ತುಮಕೂರು ಎಷ್ಟು ದೂರ ಇದೆ ಹೇಳು? ಬೆಂಗಳೂರಿಗೆ ತುಂಬ ಹತ್ರ ಇದೆ. ಎಸ್ ಸರ್. ಅದು ನಮ್ಮ ಆಫೀಸಿಂದ ಬರೋದಾದರೆ 40 ನಿಮಿಷಕ್ಕೆ ಬಂದ್ಬಿಡ್ಬೋದು. ಎಸ್ ಸರ್. ಬಂದು ನಿನ್ನ ಕಂಡು ಕಡೆ ಹುಡುಕಿ ಹಿಡಿದು ಜುಟ್ಟನ್ನು ಆಮೇಲೆ ಪಟ ಕಲಿಸ್ತೀನಿ ಗೊತ್ತಾದರೆ. ನನಗೆ ಗೊತ್ತಾಗ್ದಂಗೆ ನನ್ನನ್ನೇ ಯಾಮಾರಿಸ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಒತ್ತನ್ ಬಿಡಿ ಸರ್ ಅವನು. ಅಷ್ಟು ಮಾಡ್ತೀಯಾ? Yes, sir. ಆ ಜವಾಬ್ದಾರಿ ಇಟ್ಕೊ. ಎಸ್ ಸರ್, ಮಾಡೇ ಮಾಡ್ತೀನಿ. ನಿಮ್ಮಮ್ಮ ಏನು ಹೇಳಿದ್ರು ಕೇಳಿಸ್ಕೊಂಡ್ಯಾ? ನೀನು ಓದಿ ದುಡ್ಡು ಮಾಡಿ ನನ್ನನ್ನು ಬಂದು ನೋಡ್ಕೊ ಅಂತವ್ರು ಹೇಳಲೇ ಇಲ್ಲ. ಎಸ್ ಸರ್, ಅದೇ ಸರ್. ಅದು ಅವ್ರೇನು ಹೇಳಿದ್ರು ನೋಡು, ಬೇರೆ ಬೇರೆ ಬಡ ಮಕ್ಕಳಿಗೆ Yes, sir, ಹೆಲ್ಪ್ ಮಾಡು ಅಂತ. ಅವ್ರು ಕೇಳ್ತಿರೋದೇ ಇನ್ನೊಬ್ರನ್ನ ಸಹಾಯನ. ನನ್ನ ಮಗನ ಓದಿಸಿ ಅಂತ ಅವ್ರು ಬೇರೆಯವ್ರನ್ನ ಕೇಳ್ತಿದ್ದಾರೆ. ಬಟ್ ಆಕಿ ಕೇಳಿದ್ದೇನು ನೋಡು. ಎಸ್ ಸರ್, ಅದೇ ನಮ್ಮ. ಚೆನ್ನಾಗಿ ಅವ್ನು ಓದಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಾರ್ ಅಂತ ಹೇಳಿಲ್ಲ ಅವ್ರು. ಎಸ್ ಸರ್. ಆಕೆ ಹೇಳಿದ್ದು ಬೇರೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡು ಅಂತಂದ್ರು. ಅದು ಸರ್. ಅದನ್ನ ಜ್ಞಾಪಕ ಇಟ್ಕೊ, ಗೊತ್ತಾಯ್ತಾ ನಿನಗೆ? ಎಸ್ ಸರ್. ಅಷ್ಟು ಮಾಡು. Yes, sir. ಒಬ್ಬನೇ ಇದೆಯಾ? Yes, sir. ಆಮೇಲೆ ಅಲ್ಲಿ ಯಾರು ಸಿಕ್ಕದ್ಲು ಅಂತ ಮುಟ್ಟು ಕಟ್ಕೊಂಡು ಅವ್ರನ್ನ ಕೈ ಬಿಟ್ಬಿಟ್ಟು ಹೋಗಬೇಡ. ಇಲ್ಲ ಸರ್. ಕೈ ಬಿಟ್ಬಿಟ್ಟು ಹೋದ್ರೆ ನಿಂಗೆ ನಿನ್ನ ಮಾನ ಮರ್ಯಾದೆ ಇರಲ್ಲ. ಅಷ್ಟು ಮಾತ್ರ ಹೇಳ್ತೀನಿ ನಾನು. ಅಷ್ಟು ಮಾಡ್ತೀಯಾ ಎಸ್ ಸರ್, ಮಾಡೇ ಮಾಡ್ತೀನಿ. ನಾಗರಾಜ್? ಸರ್ ಆಯ್ತು. ಅಷ್ಟು ಮಾಡೋಣ. ಸರಿ ಸರ್. ಆಯ್ತಾ ತಾಯಿ? ಅಷ್ಟು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನಾನು. ಅವ್ನು ಓದ್ಲಿ ತಾಯಿ, ನೋಡೋಣ ಮುಂದಕ್ಕೆ. ಹಾಂ, ಆಲ್ ರೈಟ್. ಥ್ಯಾಂಕ್ ಯು ನಾಗರಾಜ್. ಥ್ಯಾಂಕ್ ಯು ತಾಯಿ. ಆಲ್ ರೈಟ್. ಇವತ್ತಿನ ಕಾರ್ಯಕ್ರಮನ ಮುಗಿಸ್ಬೇಕು ಅನಿಸ್ತಾ ಇದೆ ನಾನು. ಆದರೆ ಮುಗಿಸುವುದಕ್ಕೆ ಮೊದಲು ಒಂದು ವಿಷಯ ಹೇಳಬೇಕು. ಕಳೆದೊಂದು ವಾರನೋ 2 ವಾರದ ಹಿಂದೇನೋ, ಅದರಲ್ಲೂ ಕೋಲಾರದ ಬಂಗಾರಪೇಟೆದ ಬಾರ್ಡರ್ನಲ್ಲಿರೋ ಅಷ್ಟೂ ಗ್ರಾಮಗಳು, ಒಂದು 15-20 ಗ್ರಾಮ ಇರಬೇಕು ಅವೆಲ್ಲವೂ. ಎಲ್ಲ ಗ್ರಾಮದವರು ಬಂದಿದ್ರು ರೆಪ್ರೆಸೆಂಟೇಟಿವ್ಗಳು. ಏನಾದ್ರು ಮಾಡಿಸ್ತೀರಾ ಅಂತ. ಭಾಳ ಉದಾರ ಮನಸ್ಸಿನಿಂದ ಸಾರಿಗೆ ಇಲಾಖೆಯವರು ನಾವು ಕೇಳಿದ ತಕ್ಷಣವೇ ಅಷ್ಟೂ ಜಾಗಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾಳ ಅದ್ಭುತ. ಅದೇ ರೀತಿ ದಾವಣಗೆರೆದು ಒಂದು ಕತೆ ಇತ್ತು, ಅದಕ್ಕೂ ಅದೇ ವ್ಯವಸ್ಥೆ ಮಾಡಿದ್ದೀವಿ ಅಂತ ಸಾರಿಗೆ ಇಲಾಖೆಯಿಂದ. ಅಂದರೆ ಸಾರಿಗೆ ಮಂತ್ರಿಗಳೇ ನನ್ನ ಜೊತೆ ಇದ್ದರು ಅವತ್ತು. ಆ್ಯಕ್ಚುಲಿ ಲೆಟ್ ಮೀ ಥ್ಯಾಂಕ್ ದಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿಮ್ಗೆ ಒಳ್ಳೇದಾಗಲಿ. ಕಾರಣ ಜನಕ್ಕೆ ಒಳ್ಳೇದಾದರೆ ನಿಮಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ಅಷ್ಟೇನೆ. ಹಾಗಾಗಿ ಅದು ಏನಾಯಿತು ಆ 2-3 ಕತೆಗಳು ಅನ್ನೋದನ್ನು ಒಂದು ಇಂಪ್ಯಾಕ್ಟ್ ಸ್ಟೋರಿ ಇದೆ, ಅದನ್ನು ನೋಡ್ಬಿಡಿ. ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬರ ಎಂಬಂತೆ ಆಗಿತ್ತು ದಾವಣಗೆರೆಯ ಕರಲಹಳ್ಳಿ ಗ್ರಾಮದ ಜನರ ಸ್ಥಿತಿ. ತಮ್ಮ ಗ್ರಾಮದ ಮುಂದೆ ಪ್ರತಿದಿನ ನೂರಾರು ಬಸ್ ಓಡಾಡ್ತಾ ಇದ್ರು ಸಹ ಬಸ್ ಸೌಲಭ್ಯವಿಲ್ಲದೆ ಜನ ಪರದಾಡ್ತಾ ಇದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೇಂದ್ರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದ್ದ ಕರಲಹಳ್ಳಿ ಗ್ರಾಮಕ್ಕೆ ಸಾರಿಗೆ ಸೌಲಭ್ಯವಿರಲಿಲ್ಲ. ಈ ಕುರಿತು ವಿಸ್ತೃತ ವರದಿಯನ್ನ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ ವೇಳೆ ಖುದ್ದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈ ಗ್ರಾಮಕ್ಕೆ ಬಸ್ ಸೇವೆ ಒದಗಿಸುವ ಭರವಸೆಯನ್ನ ನೀಡಿದ್ರು. ಕರಲಹಳ್ಳಿಗೆ ಬಸ್ ಸೇವೆ ಒದಗಿಸುವಂತೆ ತಮ್ಮ ಕೇಂದ್ರ ಕಚೇರಿಗೆ ಆದೇಶವನ್ನ ನೀಡಿದ್ರು.
ಕೇಂದ್ರ ಕಚೇರಿಯ ಅಧಿಕಾರಿಗಳು ದಾವಣಗೆರೆ ವಿಭಾಗದ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ರವರಿಗೆ ಲಿಖಿತ ಆದೇಶವನ್ನ ರಾಮಲಿಂಗಾರೆಡ್ಡಿ ಕಳುಹಿಸಿಕೊಟ್ರು. ಇದರಿಂದ ಹರಿಹರದಿಂದ ಹರಪನಹಳ್ಳಿಗೆ ಹೋಗುವ ಪ್ರತಿಯೊಂದು ಬಸ್ ಸಹ ಕರಲಹಳ್ಳಿ ಗ್ರಾಮದಲ್ಲಿ ನಿಲ್ಲಿಸಿ ಹೋಗುವ ಆದೇಶವನ್ನ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಪರವಾಗಿ ನಮ್ಮ ಊರಿಗೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಆ ಪಬ್ಲಿಕ್ ಟಿವಿಗೆ ಈ ನಮ್ಮ ಅಥವಾ ನಮ್ಮ ಊರಿನ ವತಿಯಿಂದ, ನಮ್ಮ ವತಿಯಿಂದ, ನಮ್ಮ ಎಲ್ಲರ ವತಿಯಿಂದ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಮನವಿಗೆ ಸೂಕ್ತವಾಗಿ ಸ್ಪಂದಿಸಿದ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಬೆಳಕು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕರಲಹಳ್ಳಿ ಗ್ರಾಮಸ್ಥರ ಬಹುದೊಡ್ಡ ಸಮಸ್ಯೆಯನ್ನ ನಿವಾರಿಸಿದ ಸಂತಸ ನಮಗಿದೆ. ಹೀಗೆ ಬೆಟ್ಟ ಗುಡ್ಡಗಳ ನಡುವೆ ಇರುವ ಗ್ರಾಮದ ಹೆಸರು ಕದಿರಿನೆತ್ತ. ಕೋಲಾರದ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರಂ ಹೋಬಳಿಯ ತಮಿಳುನಾಡು ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಗ್ರಾಮ. ಗಡಿ ಗ್ರಾಮ ಅಂತ ಈ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಸಾರಿಗೆ ಸಂಪರ್ಕದ ಕೊರತೆ ಇತ್ತು. ಹಾಗಾಗಿ ಇದೇ ತಿಂಗಳ 16ರಂದು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ಗ್ರಾಮದ ಸಮಸ್ಯೆಯ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಇದರಿಂದ ಎಚ್ಚೆತ್ತ ಸಾರಿಗೆ ಇಲಾಖೆ ಕಾಡಂಚಿನ ಗ್ರಾಮಕ್ಕೆ ಕೆಂಪು ಬಸ್ ಒದಗಿಸಿದೆ. ದಿನದಲ್ಲಿ 2 ಬಾರಿ ಗ್ರಾಮಕ್ಕೆ ಬರುವ ಸಾರಿಗೆ ಬಸ್ ಬೆಳಗ್ಗೆ 7:30ಕ್ಕೆ ಗ್ರಾಮ ಬಿಟ್ಟು ಕೆಜಿಎಫ್ ತಲುಪಿದ್ರೆ ಸಂಜೆ 5ಕ್ಕೆ ಕೆಜಿಎಫ್ನಿಂದ 6 ಗಂಟೆ ಸುಮಾರಿಗೆ ಗ್ರಾಮಕ್ಕೆ ಬಸ್ ಬರುತ್ತೆ. ಇದರಿಂದ 15ಕ್ಕೂ ಹೆಚ್ಚು ಗ್ರಾಮಸ್ಥರಿಗೂ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದೆ. ಬಸ್ ಬಂದಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಎಲ್ಲರೂ ಕೂಡ ಮಕ್ಕಳು ಸ್ಕೂಲ್ಗೆ ಹೋಗಿ ಒಳ್ಳೆ ವಿದ್ಯಾವಂತರಾಗ್ತಾರೆ. ಈ ಕಡೆ ಒಳ್ಳೆ ವಿದ್ಯೆ ಪಡೆದಕ್ಕಂಥ ಮಕ್ಕಳಿದ್ದಾರೆ, ಅವರನ್ನು ಪ್ರತಿಭೆಯನ್ನು ಗುರುತಿಸಿದ್ದಾರೆ. ನಾವು ಅದಕ್ಕೆ ಪಬ್ಲಿಕ್ ಟಿವಿವರೆಗೂ ಮತ್ತು ಈ ಸಾರಿಗೆ ಇಲಾಖೆಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ಒಟ್ನಲ್ಲಿ ಜನಪ್ರತಿನಿಧಿಗಳು ಕಳೆದ ಹಲವು ವರ್ಷಗಳಿಂದ ಮಾಡದೇ ಇದ್ದ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಕೆಲವೇ ಗಂಟೆಗಳಲ್ಲಿ ಮಾಡಿದೆ. ಪಬ್ಲಿಕ್ ಟಿವಿಗೆ ಪೂರಕವಾಗಿ ಸ್ಪಂದಿಸಿದ ಸಾರಿಗೆ ಸಚಿವರಿಗೆ, ಅಧಿಕಾರಿಗಳಿಗೆ ಧನ್ಯವಾದಗಳು. ಈ ವಾರ ಹೆಚ್ಚು ಕಡಿಮೆ ಒಂದು ರೀತಿ ಎಲ್ಲವೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕಾಣಿಸ್ತಾ ಇದೆ. ಆದರೆ ವೆರೈಟಿ ಬೇರೆ ಇದೆ ಅಷ್ಟೇನೆ. ಮತ್ತೆ ನಾನು ಮನವಿ ಮಾಡ್ಕೋತೀನಿ, ಬೆಳಕು ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮ ಅಂತ ನೋಡಬೇಡಿ. ಅದರಲ್ಲಿ ಬಂದಂತಹ ಕತೆಗಳನ್ನು ನೋಡಿ ಕಣ್ಣೀರು ಹಾಕಬೇಡಿ. ಆ ಕತೆಗಳನ್ನು ನೋಡಿದ ತಕ್ಷಣ ಆವೇಶಕ್ಕೆ ಒಳಗಾದವರಂತೆ ದುಡ್ಡು ಕಳಿಸಕ್ಕೆ ಬರಬೇಡಿ. ಸಾಧ್ಯ ಆದರೆ ನೀವಿರುವ ಜಾಗದಲ್ಲೇ, ನೀವಿರುವ ಊರಿನಲ್ಲೇ, ನೀವಿರುವ ಪ್ರದೇಶದಲ್ಲೇ ಈ ರೀತಿಯ 4-5 ಜನ ಸೇರಿಕೊಂಡು ಒಂದು ಸಣ್ಣದಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಲವಾರು ಕೇಸ್ಗಳು ಆಗ ನಮ್ಮ ಹತ್ರಕ್ಕೆ ಬರಬೇಕಾಗಿಲ್ಲ, ನಿಮ್ಮೂರಿನಲ್ಲೇ ಸಾಲ್ವ್ ಆಗ್ಬೋದು ಅನ್ಸುತ್ತೆ. ಆ ಪ್ರಯತ್ನ ಆದರೆ ಅದು ನಿಜವಾಗಲೂ ಬೆಳಕನ್ನು ಎಲ್ಲ ಕಡೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗತ್ತೆ. ಇಲ್ಲದೆ ಇದ್ದರೆ ಬರೀ ನಾವು ಒಂದು ರಸ್ತೆಯಲ್ಲಿರೋ ದೀಪದ ಥರ ನಮ್ಮ ಕೈಲಾದಷ್ಟು ಜಾಗಕ್ಕೆ ಮಾತ್ರ ಬೆಳಕು ಚೆಲ್ಬೋದು ನಾವು. ಆದರೆ ನಾನು ಬಯಸ್ತಾ ಇರೋದು, ಕರ್ನಾಟಕದಲ್ಲಿ ಇಂತಹ ಒಳ್ಳೆಯ ಮನಸ್ಸುಗಳಿರುವ ಎಲ್ಲ ಜನ ಸೂರ್ಯನಂತೆ ಕಂಗೊಳಿಸಬೇಕು ಬೆಳಕಿನ ವಿಚಾರದಲ್ಲಿ. ಸೂರ್ಯ ಒಬ್ಬನೇ, ಆದರೆ ಬೆಳಕು ಮಾತ್ರ ಎಲ್ಲ ಕಡೆ. ಹಾಗಾಗಿ ನಾವು ಅದಾಗೋ ಪ್ರಯತ್ನ ಮಾಡೋಣ. ಬೆಳಕು ನಿಮ್ಗೆ ಅದಕ್ಕೆ ಸ್ಫೂರ್ತಿಯಾಗಲಿ ಅಷ್ಟೇ ನಾನು ಆಶಿಸ್ತೀನಿ. ಈ ವಾರ ಹೋಗ್ಬಿಟ್ಟು ಬರ್ತೀನಿ, ಮತ್ತು ಮುಂದಿನ ವಾರ ಸಿಗ್ತೀನಿ. ಎಂದಿನಂತೆ ಹೊಸ ಕಥೆಗಳು, ಹೊಸ ವ್ಯಥೆಗಳು, ಹೊಸ ಆಸೆಗಳು, ಹೊಸ ಭರವಸೆಗಳು, ಹೊಸ ನಂಬಿಕೆಗಳ ಜೊತೆ. ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.